ಹರಿ ಓಂ ಎಲ್ಲರಿಗೂ. ನಾವು ಮೊನ್ನೆ 10ನೇ ಆದಿತ್ಯ ಹೃದಯದ 10ನೇ ಶ್ಲೋಕದ ಅರ್ಥವನ್ನು ನೋಡಿದ್ವಿ. 10ನೇ ಶ್ಲೋಕ ಆದಿತ್ಯ ಸವಿತಾ ಸೂರ್ಯ ಖಗಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನುರ್ ಹಿರಣ್ಯರೇತಾ ದಿವಾಕರಃ. ಈ ಶ್ಲೋಕದ ಅರ್ಥವನ್ನು ನೋಡಿದ್ದೀವಿ. ಇವತ್ತು 11ನೇ ಶ್ಲೋಕದ ಹತ್ರ ಬರೋಣ. ಇವತ್ತಿನ 11ನೇ ಶ್ಲೋಕ ಹರಿದಶ್ವಾ ಸಹಸ್ರಾರ್ಚಿ ಸಪ್ತಸಪ್ತಿರ್ಮರೀಚಿಮಾನ್ ತಿಮಿರೋನ್ಮಥನ ಶಂಭು ಸ್ವಷ್ಟಾಮಾರ್ಥಾಂಡ ಅಂಶುಮಾನ್. ಈ ಶ್ಲೋಕದ ಅರ್ಥವನ್ನು ಇವತ್ತು ನೋಡೋಣ. ಹರಿದಶ್ವ ಅಂದರೆ ನೀಲವರ್ಣದ ಕುದುರೆಗಳುಳ್ಳವ ಅಂತ ಹೇಳಿ. ಹರಿಯ ಬಣ್ಣ ನೀಲಿ ಇರುತ್ತೆ. ಅಶ್ವ ಇಲ್ಲಿ ನೀಲಿ ಬಣ್ಣದ ಕುದುರೆಗಳುಳ್ಳವ. ಸೂರ್ಯನ ರಥಕ್ಕೆ 7 ಕುದುರೆಗಳಿರ್ತವೆ. 1 ಚಕ್ರ ಇರುತ್ತೆ. 1 ಚಕ್ರ ಅಂದರೆ ಅದು ಕಾಲಚಕ್ರ, ಅದು ಉರುಳ್ತಾ ಇರುತ್ತೆ. ಹಾಗೆ ಇಲ್ಲಿ 7 ಕುದುರೆಗಳು ಬರುತ್ತೆ. ಅದರದ್ದು ಮುಂದೆ ಹೇಳ್ತೀನಿ ನಿಮಗೆ. ಆಮೇಲೆ ಸಹಸ್ರಾರ್ಚಿ ಅಂತ ಬರುತ್ತೆ. ಸಹಸ್ರಾರ್ಚಿ ಅಂದರೆ ಸಾವಿರ ಕಿರಣಗಳುಳ್ಳವ. ಅರ್ಚಿ ಅಂದರೆ ಬೆಳಕಿನ ರೂಪಗಳು. ಭಗವಂತನಿಗೆ 1000 ರೂಪಗಳು, 1000 ಹೆಸರುಗಳು, ಸಾವಿರಾರು ಅಂದರೆ ಲೆಕ್ಕವಿಲ್ಲದಷ್ಟು ಸಹಸ್ರಾರ್ಚಿ. ಆಮೇಲೆ ಬರೋದು ಸಪ್ತಸಪ್ತಿ. ಈಗ ನಿಮಗೆ ಹೇಳಿದೆ ನಾನು, ಕುದುರೆಗಳದ್ದು ಮುಂದೆ ಬರುತ್ತೆ ಹೇಳ್ತೀನಿ ಅಂತ ಹೇಳಿ. ಸಪ್ತ ಅಂದರೆ 7. ಸೂರ್ಯನ ರಥಕ್ಕೆ 7 ಕುದುರೆಗಳು. 7 ಕುದುರೆಗಳು ಅಂದರೆ 7 ವಾರಗಳು, 7 ಬಣ್ಣಗಳು. ನಾವು ವಾರಗಳು ಹೇಳ್ತೀವಲ್ವ, ಭಾನುವಾರ, ಸೋಮವಾರ. ಆ ವಾರದ 7 ದಿನಗಳು ಏನಿದಾವಲ್ಲ ಅವು ಸೂರ್ಯನ ರಥದ ಕುದುರೆಗಳು ಅಂತ ಹೇಳ್ತೀವಿ. 1 ಚಕ್ರ ಅಂದರೆ ಅದು ಕಾಲಚಕ್ರ, ಅಂದರೆ ಅದು ಉರುಳುತ್ತಾ ಇರುತ್ತೆ ನೋಡಿ. ಸೂರ್ಯನ ರಥಕ್ಕೆ 7 ಕುದುರೆ, 1 ಚಕ್ರ. ಅದು ನಮ್ಮ ಒಂದು ಸೃಷ್ಟಿಗೆ, ನಮ್ಮ ಇದಕ್ಕೆ ಹೇಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ಇಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಮ್ಮ ಅಜ್ಞಾನವನ್ನು ಪರಿಹರಿಸುವ ಅಂತ ಹೇಳ್ತಾರೆ. 7 ಬಣ್ಣಗಳಂದರೆ ನಮ್ಮ ಒಳಗಿನ ಅಜ್ಞಾನಗಳನ್ನು ಕಳೆಯೋದು ಅಂತ ಹೇಳಿ. 7 ವೇದಗಳು, 7 ಛಂದಸ್ಸುಗಳು. 7 ಅನ್ನೋದರ ಅರ್ಥ. ಈ ಸಪ್ತಸಪ್ತಿ ಅನ್ನೋದಕ್ಕೆ ಎಷ್ಟೊಂದು ಇಲ್ಲಿ ವರ್ಣನೆಯನ್ನು ಕೊಟ್ಟಿದ್ದಾರೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇಂತಹ ಸಪ್ತಸಪ್ತಿ ಮರೀಚಿಮಾನ್. ಮರೀಚಿಮಾನ್ ಅಂದರೆ ಮೇಲಿನ ಶ್ಲೋಕದಲ್ಲಿ ಗಭಸ್ತಿಮಾನ್ ಅಂತ ಬಂದಿದೆ, ಇಲ್ಲಿ ಮರೀಚಿಮಾನ್ ಅಂತ ಬಂದಿದೆ. ಮರೀಚಿ ಅಂದರೆ ಕಿರಣ ಅಂತ ಹೇಳಿ. ಕಿರಣ ಅಂದರೆ ಮಿತವಾದ ಪ್ರಕಾಶವುಳ್ಳವನು ಅಂತಲೂ ಬರುತ್ತೆ. ನಮ್ಮದು ಮಿಣುಕು ಬೆಳಕು ನಮ್ಮದು, ಆದರೆ ಸೂರ್ಯನದು ಪ್ರಕಾಶ, ಮಿತವಾದ ಪ್ರಕಾಶವುಳ್ಳವನು ಅಂತ ಹೇಳಿ. ಎಲ್ಲ ಜೀವಿಗಳನ್ನು ಬೆಳಗಿಸುವವ ಅಂತಲೂ ಅರ್ಥ ಬರುತ್ತೆ. ಮರೀಚಿಮಾನ್ ಅಂದರೆ ಎಲ್ಲ ಸೂರ್ಯಗಳನ್ನು, ಎಲ್ಲ ಜೀವಿಗಳನ್ನು ಬೆಳಗಿಸುವವ ಅಂತಲೂ ಬರುತ್ತೆ. ಆಮೇಲೆ ತಿಮಿರೋನ್ ಮಥನಃ. ತಿಮಿರ ಅಂದರೆ ನಮಗೆಲ್ಲ ಗೊತ್ತೇ ಇದೆ. ತಿಮಿರ ಅಂದರೆ ಕತ್ತಲೆಯನ್ನು ಕಳೆಯುವವನು. ಸೂರ್ಯ ಬಂದ ತಕ್ಷಣ ಕತ್ತಲೆ ಹೋಗಿ ಬೆಳಕು ಬರುತ್ತಲ್ವ, ಅದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಸೂರ್ಯ ಬರೇ ಒಳಗಿನ ಕತ್ತಲೆಯನ್ನು ಕಳೆದು ಬೆಳಕು ಕೊಡೋನು. ಆದರೆ ಈ ಭಗವಂತ ಇದ್ದಾನಲ್ಲ, ಅವನು ಒಳಗಿನ ಕತ್ತಲೆಯನ್ನು ಕಳೀತಾನೆ, ಅಂತರಂಗದ ಕತ್ತಲೆಯನ್ನು. ನಮ್ಮ ಅಜ್ಞಾನ ಅಂದರೆ ಕತ್ತಲು. ಅಜ್ಞಾನವೆಂಬ ಕತ್ತಲನ್ನು ಕಳೆದು ಬೆಳಕನ್ನು ಕೊಡುವವ ಭಗವಂತ ಅಂತ ಹೇಳಿ. ಈ ಒಳಗಿನ ಕತ್ತಲು ತೆಗೆಯೋದು ಸ್ವಲ್ಪ ಕಷ್ಟನೇ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಭಗವಂತನಿಗೆ ನಾವು ಬೇಡಬೇಕು, ಹೊರಗೇನೋ ಬೆಳಕು ಕೊಟ್ಟುಬಿಟ್ಟೆ ಭಗವಂತ ಸೂರ್ಯದೇವ, ಈಗ ನಮ್ಮ ಒಳಗಿನ ಕತ್ತಲೆಯನ್ನು ತೆಗೆದು ನಮಗೆ ಜ್ಞಾನವನ್ನು ಕೊಡು ಅಂತ ಕೇಳೋದು. ಆಮೇಲೆ ಶಂಭು, ಶಿವ ಶಂಭು. ಶಿವನ ಹೆಸರೇ ಶಂಭು. ಶಂಭು ಅಂದರೆ ಸುಖ ಕೊಡುವವನು, ಆನಂದ ಕೊಡುವವನು. ಇಲ್ಲೇ ಹೇಳೋದು ಇದು ಒಳಗಿನ ಆನಂದ. ಅಲ್ಲಿ ಒಳಗಿನ ಕತ್ತಲು, ಇಲ್ಲಿ ಒಳಗಿನ ಆನಂದ. ಹೊರಗಿನ ಆನಂದ, ಒಳಗಿನ ಆನಂದ ಅಂತ 2 ಇರುತ್ತೆ. ಏನಾದರೂ ನಾವು ಸುಂದರವಾದ ಒಂದು ಹೂ ನೋಡಿದಾಗ, ಇಂಪಾದ ಒಂದು ಭಜನೆ ಕೇಳಿದಾಗ
ಏನೋ ಸುಗಂಧಭರಿತ ಒಂದು ವಾಸನೆ, ಹೂವಿನ ವಾಸನೆ ಏನಾದರೂ ಬರುತ್ತಲ್ಲ, ತಕ್ಷಣ ನಾವು ಕ್ಷಣಕಾಲ ಮೈಮರೆತು ಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ವಾಸನೆ ಇದು, ಭಜನೆ ಎಷ್ಟು ಚೆನ್ನಾಗಿದೆ, ಎಷ್ಟು ಇಂಪಾಗಿದೆ ಅಂತ ಹೇಳ್ತೀವಲ್ವ, ಅದು ಹೊರಗಿನ ಆನಂದ ಅದು. ಆದರೆ ಆತ್ಮದ ಒಳಗಿನ ಆನಂದ, ಈಗ ನಾವು ಅದು ಒಳಗಿನ ಆನಂದ ಹೆಂಗಿರುತ್ತೆ ಅಂದರೆ, ಈಗ ಒಂದೊಂದು ಸಲ ಮಲಗಿರ್ತೀವಲ್ವ, ನಾವು ಮಲ್ಕೊಂಡಾಗ ಒಳ್ಳೆ ನಿದ್ದೆ ಬಂದುಬಿಟ್ರೆ, ಅಬ್ಬಾ ಎಷ್ಟು ಚೆನ್ನಾಗಿ ನಿದ್ದೆ ಆಗಿತ್ತಪ್ಪ ನನಗೆ, ರಾತ್ರಿ ಮಲಗಿದ್ದು ಬೆಳಗಿನ ತನಕನೂ ಸ್ವಲ್ಪನೂ ಎಚ್ಚರ ಇಲ್ಲ ಅಂತ ಖುಷಿ ಪಡ್ತೀವಲ್ವ, ಅದು ಆನಂದ. ಮತ್ತು ಕೆಲವೊಮ್ಮೆ ಕನಸು ಕಾಣ್ತೀವಿ ನಾವು. ಕನಸು ಕಂಡಾಗ ಏನೋ ಒಂಥರ ಎಂಥ ಒಳ್ಳೆ ಕನಸು ಬಿದ್ದಿತ್ತು ನನಗೆ, ಆನಂದ ಆಗುತ್ತೆ. ಅದು ನಾವು ಮುಟ್ಟಿರೋದಿಲ್ಲ, ನೋಡಿರೋದಿಲ್ಲ, ಕೇಳಿರೋದಿಲ್ಲ, ಆದರೂ ನಮಗೆ ಅಲ್ಲಿ ಆನಂದ. ಇದು ಒಳಗಿನ ಆನಂದ ಇರುತ್ತಲ್ಲ, ಇದೇ ನಿಜವಾದ ಆನಂದ ಅಂತ ಇಲ್ಲಿ ಹೇಳ್ತಾ ಇರೋದು. ಅಂತಹ ಒಳಗಿನ ಆನಂದ ಶಂಭು ಅಂತ ಹೇಳಿ. ಆಮೇಲೆ ಮಾರ್ತಂಡ. ಮಾರ್ತಂಡ ಅಂದರೆ ಇಲ್ಲಿ ಜೀವ ಇಲ್ಲದ ಮೊಟ್ಟೆ ಅಂತ ಹೇಳಿ ಬರುತ್ತೆ. ಅಂಡ, ಮಾರ್ತಂಡ. ಅಂಡ ಅಂದರೆ ಮೊಟ್ಟೆ, ಮಾರ್ತಂಡ ಅಂದರೆ ಜೀವ ಇಲ್ಲದ ಮೊಟ್ಟೆ. ಇಲ್ಲಿ ಜೀವ ಇಲ್ಲದ ಮೊಟ್ಟೆ ಅಂದರೆ ಬ್ರಹ್ಮಾಂಡಕ್ಕೆ ಹೋಲಿಸ್ತಾರೆ. ಬ್ರಹ್ಮಾಂಡಕ್ಕೆ ಏಕೆ ಅಂದರೆ, ಇದು ಜಡದಿಂದ ಕೂಡಿದ್ದು ಬ್ರಹ್ಮಾಂಡ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇದರಿಂದ ಕೂಡಿರೋದು. ಆದರೆ ಈ ಜಡವಾದ ಬ್ರಹ್ಮಾಂಡದಲ್ಲಿ ತುಂಬಿರೋದು ಎಲ್ಲ ಜೀವಿಗಳು. ಅದರೊಳಗೆಲ್ಲ ಜೀವಿಗಳಿದ್ದಾವೆ, ಆದರೆ ಅದು ಬ್ರಹ್ಮಾಂಡ ಜಡ. ಇದನ್ನು ಸೃಷ್ಟಿ ಮಾಡಿದವ ಮಾರ್ತಾಂಡ ಅಂತ ಹೇಳಿ. ಮತ್ತೆ ಇಲ್ಲಿ ಬರುತ್ತೆ ಅಂಶುಮಾನ್. ಮಾರ್ತಾಂಡ, ತಿಮಿರ, ಶಂಭು, ಅಂಶುಮಾನ್ ಅಂತ ಬರುತ್ತೆ ಇಲ್ಲಿ. ಅಂಶುಮಾನ್ ಅಂದರೆ ಮತ್ತೆ ಕಿರಣಗಳುಳ್ಳವನು. ಹೇಳಿದ್ನಲ್ಲ ಈಗ, ಗಭಸ್ತಿಮಾನ್, ಮರೀಚಿಮಾನ್, ರಶ್ಮಿಮಾನ್ ಎಲ್ಲದಕ್ಕೂ ಒಂದೇ ಅರ್ಥ, ಅಂದರೆ ಕಿರಣಗಳನ್ನು ಉಳ್ಳವನು ಅಂತ ಹೇಳಿ. ಇಲ್ಲಿ ಅಂಶು ಅಂದರೆ ಭಗವಂತನ ಅಂಶಗಳು, ಭಗವಂತನ ಪ್ರತಿಬಿಂಬಗಳು. ಪ್ರತಿಬಿಂಬಗಳ ನಿಯಾಮಕನೇ ಅಂಶುಮಾನ್ ಅಂತ ಹೇಳಿ ಇಲ್ಲಿ ಬರುತ್ತೆ. ಇಂತಹ ಒಂದು ಸೂರ್ಯ ಅಂತ ಹೇಳಿ, ಇಲ್ಲಿ ಸೂರ್ಯನ ಎಷ್ಟೊಂದು ವರ್ಣನೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ವರ್ಣನೆ ಇದೆ. ಇದಕ್ಕೋಸ್ಕರ ಇಲ್ಲಿ ಇಂತಹ ವಿವರವಾದ ವರ್ಣನೆ ಇರೋದಕ್ಕೇ ಬಹುಶಃ ಆದಿತ್ಯ ಹೃದಯ ಅಂತ ಹೇಳಿರಬೇಕು. ಇಲ್ಲಿದ್ರೆ ಬಹುಶಃ ಬರೀ ಆದಿತ್ಯ ಶ್ಲೋಕ ಅಂತ ಹೇಳ್ತಾ ಇದ್ರೋ ಏನೋ ಬಹುಶಃ, ಆದರೆ ಇಲ್ಲಿ ಆದಿತ್ಯ ಹೃದಯ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಇಂತಹ ಸುಂದರ ಒಂದು ವರ್ಣನೆಗಳನ್ನು ಮುಂದೆ 12ನೇ ಶ್ಲೋಕಕ್ಕೆ ನಾವು ಬರ್ತಾ ಇದ್ದೀವಿ.